ಬನ್ನಿ ಫ್ರೆಂಡ್ಸ್ ಕಾಫಿ ಕುಡಿಯೋಣ. ಬನ್ನಿ ಗಾಯ್ಸ್ ಕಾಫಿ ಕುಡಿಯೋಣ. ಗಾಯ್ಸ್ ಫೋನ್ ತೊಗೊಂಡು ಫೋನ್ ನೋಡ್ಬೋದು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಮೈ ನ್ಯೂ ವ್ಲಾಗ್. ಇವತ್ತು ಟೈಮ್ ಬಂದುಬಿಟ್ಟು 10 AM ಆಗಿದೆ. ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ ಗೈಸ್. ಇವತ್ತು ಡೇಟ್ ಬಂದುಬಿಟ್ಟು 21 ಡಿಸೆಂಬರ್ 2025 ಗೈಸ್. ಇವತ್ತು ಸಂಡೇ. ಈ ಡೇ ಲೈಫಲ್ಲಿ ನಾನು ಏನೇನು ಮಾಡ್ತೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಗೈಸ್. ಬನ್ನಿ ಹೋಗೋಣ, ಶುರು ಮಾಡೋಣ ಇವತ್ತಿನ ಡೇ ಲಾಗ್. ಲೆಟ್ಸ್ ಗೋ ಗೈಸ್. ಇವತ್ತು ಟೈಮ್ ಬಂದುಬಿಟ್ಟು 10:25 AM ಆಗಿದೆ ಗೈಸ್. ಟಿಫಿನ್ ಮಾಡ್ತಾಯಿದ್ದೀನಿ, ಬನ್ನಿ ಟಿಫಿನ್ ಮಾಡೋಣ. ಚಿತ್ರಾನ್ನ, ಅದ್ರ ಜೊತೆ ಸ್ವಲ್ಪ ಉಪ್ಪಿನಕಾಯಿ, ತುಂಬ ಚೆನ್ನಾಗಿದೆ ಗೈಸ್. ಬನ್ನಿ ಟಿಫಿನ್ ಮಾಡೋಣ. ಸ್ವಲ್ಪ ನೀರಿರಲಿಲ್ಲ, ಹಂಗೆ ನೀರು ತರಕೊಂಡಿದ್ದೆ. ಹಂಗೆ ಸ್ವಲ್ಪ ಮನೇಲಿ ಬಜ್ಜಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಅದಕ್ಕೆ ವಡೆ ಹಿಟ್ಟು ತೊಗೊಂಬರಕೊಂಡಿದ್ದೀನಿ. ಬನ್ನಿ ಗೈಸ್ ಹೋಗೋಣ. ಗಾಯ್ಸ್ ಇಲ್ಲಿ ನೀರು ತುಂಬಿಸ್ಕೊಂಡು ಈಗ ಅಂಗಡಿಗೆ ಹೋಗ್ಬೇಕು. ಅಂಗಡಿಗೆ ಹೋಗ್ಬಿಟ್ಟು ಸ್ವಲ್ಪ ವಡೆ ಹಿಟ್ಟು ತೊಗೊಂಡು ಅದು ಅಲ್ಲೇ ಇರಲಿ, ಆಮೇಲೆ ಬಂದು ತೊಗೊತೀನಿ. ಬಜ್ಜಿ ಆವಕ್ಕ ಹೋಗ್ಬಿಟ್ಟು ವಡೆ ಹಿಟ್ಟು ಕೊಡಿ ಅಂದು ಕನ್ಫ್ಯೂಸ್ ಆಗ್ಬಿಟ್ಲು. ಆಮೇಲೆ ಕಡಲೆ ಹಿಟ್ಟಾದ್ಮೇಲೆ ಕೊಟ್ಲು. ಮೊಟ್ಟೆ ಬೇರೆ ತಂದಿದ್ದೀನಿ, ಮತ್ತಿದು ಏನಾದರೂ ಕೈ ಮಿಸ್ ಆಗಿ ಕಡೆ ಬಿಟ್ಟರೆ ಒಡೆದ ಹೋಗ್ಬಿಡುತ್ತೆ. ಮೊಟ್ಟೆಯಲ್ಲಿ ಏನೇ ಕ್ಯಾನ್ಸರ್ ಬರುತ್ತೆ ಮೊಟ್ಟೆ ತಿಂದರೆ, ಅದು ಇದಂದ್ರೆ ಏನೇ ನ್ಯೂಸ್ ನೋಡಿದ್ರು. ಮೊಟ್ಟೆ ತಿನ್ನೋದು ಬಿಡೋಕ್ಕಾಗಲ್ಲ ಗೈಸ್, ತಿನ್ನಲೇಬೇಕು. ನೀರು ಎತ್ತಾಕೋಣ ಈಗ. ಸಾಂಬಾರು ಪೌಡ್ರು ಗೈಸ್, ಸಾಂಬಾರು ಮಾಡಬೇಕು ಮಧ್ಯಾಹ್ನಕ್ಕೆ. ಇದೇ ವಡೆ ಹಿಟ್ಟು. ಚಳಿ ಆದರೂ ಈ ಟೈಮಲ್ಲಿ ಈ ಶರ್ಟ್ ಹಾಕೊಂಡು ಓಡಾಡ್ತಿದ್ದೀನಿ ಗೈಸ್. ಗರಂ ಬಜ್ಜಿ ರೆಡಿ ಮಾಡಿ ತಿಂತಾ ಇರೋದೆ. ಇವತ್ತು ಸಂಡೇ, ತಿನ್ನೋದು, ತಿರ್ಗಾಡೋದು, ಏನು ಸಿಗುತ್ತೋ ಅದು ಟೈಮ್ ಸ್ಪೆಂಡ್ ಮಾಡೋದು ಗಾಯ್ಸ್. ನಮ್ಮ ಪಕ್ಕದ ಮನೆ ಅಕ್ಕ ಒಬ್ಬರು ಮನೆ ಖಾಲಿ ಮಾಡಬೇಕಾದ್ರೆ ಫ್ಯಾನ್ ಬಿಟ್ಟೋಗಿದ್ರು. ಈ ಫ್ಯಾನ್ನ ಗುಜ್ರಿಗೆ ಹಾಕ್ಬಿಡಿ ಅಂತ ಹೇಳಿದರು. ಆ ಮೊನ್ನೆಯಿಂದ ನೋಡ್ತಾ ಇದ್ದೀನಿ ಗುಜ್ರಿ ಅವರು ಯಾರೂ ಸಿಕ್ಕಿರಲಿಲ್ಲ. ಇವತ್ತು ಗುಜ್ರಿ ಅವರು ಇದ್ದಾರೆ. ಇಲ್ಲ ಪಕ್ಕದ ಮನೆ ಪಕ್ಕದಲ್ಲೇ ಅವ್ರದ್ದು ಅಂಗಡಿ ಇರೋದು. ಹೋಗಿದ್ದೀನಿ, ತೊಗೊಂಡೋಗಿ ಗುಜ್ರಿಗೆ ಹಾಕಿ ಬರ್ತೀನಿ ಗಾಯ್ಸ್. ನೋಡಿ ಚೆನ್ನಾಗಿದೆ. ಫ್ಯಾನಲ್ಲಿ ಕಾಪರ್ ಇರುತ್ತೆ. ಕಾಪರ್ ಇರೋದ್ರಿಂದ ಎಷ್ಟು ರೇಟ್ ಬರುತ್ತೆ ನೋಡೋಣ ಬನ್ನಿ. ಯಾವುದೋ ಫ್ಲೋರ್ ಕ್ಲೀನಿಂಗ್ ಮೆಷಿನ್ ಇದು. ಹೆಂಗಿದೆ ನೋಡಿ, ಎತ್ಕೊಂಬಂದು ಗುಜ್ರಿಗೆ ಹಾಕ್ಬಿಡಿದ್ರೆ. ಇಲ್ಲಿ ನೋಡಿ ಗೈಸ್, ಫ್ರಂಟಲ್ಲಿ ಬ್ರಷ್ ಇದೆ, ಹೆಂಗೆ ರೊಟೇಟ್ ಆಗ್ತಿದೆ. तीन kg नहीं है, उसका अंदर कापर भी रहता है. ಹಲೋ ಹಲೋ ಅಣ್ಣ, ಒಂದು ಫ್ಯಾನ್ ಎತ್ಕೊಂಡ್ಬಂದಿದ್ದೆ. ಹಲೋ, ಫ್ಯಾನ್ ಆ ಫ್ಯಾನು ಹಾಕಕ್ಕೆ ಗುಜ್ರಿ ತೊಗೊಂಬಂದಿದ್ದೆ. ಅವರು ಚೆಕ್ ಮಾಡಿದ್ರು 3 kg 25 ಕಬ್ಬಣ ಅಷ್ಟೇ ಅಲ್ಲ. ಕಾಪರ್ ವೆಯ್ಟ್ ಕೌಂಟ್ ಆಗುತ್ತಲ್ಲ ಅಣ್ಣ, ಬಿಡಿಸಿಲ್ಲ ಅಂದ್ರು. ಗಾಯ್ಸ್ ಇದು 3 kg 30 ಗ್ರಾಮ್ ಇತ್ತು, 100 ರೂಪೀಸ್ ಅಂತ ಇದ್ದಾರೆ. ಕಾಪರೆಲ್ಲ ನಾವೇ ಬಿಡಿಸ್ಕೊಡ್ಬೇಕು ಅಂತಂದರೆ. ಈಗ ಅವ್ರ ನಂಬರ್ಗೆ ಮೆಸೇಜ್ ಮಾಡ್ತೀನಿ. 100 ರೂಪೀಸ್ ಕೊಡ್ತೀನಿ ಅಂತಂದರೆ ಅದನ್ನೇ ಇಸ್ಕೊಳ್ಳೋದು. ಏನು ಮಾಡ್ತೀವಿ, ಸುಮ್ಮನೆ ಅಲ್ಲೇ ಬಿಟ್ಟರೆ ವೇಸ್ಟ್ ಆಗುತ್ತೆ. ಗಾಯ್ಸ್ ಇದಕ್ಕೆ ನಾನು ಬೇಳೆ, ಕ್ಯಾಬೇಜ, ಟೊಮೊಟೊ, ಕ್ಯಾರೆಟು ಮತ್ತು ಸೌತೆಕಾಯಿ, ಬೀನ್ಸು ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಈ ಸೊಪ್ಪು ಕೂಡ ಹಾಕ್ತೀನಿ ಗಾಯ್ಸ್. ಇದು ರಾಜಗಿರಿ ಸೊಪ್ಪು ಅಂತಾರೆ, ನಿಮ್ಮ ಸೈಡ್ ಏನಂತಾರೆ ಗೊತ್ತಿಲ್ಲ ಗಾಯ್ಸ್. ನಿಮ್ಮ ಕಡೆ ಏನಾದರೂ ಈ ಸೊಪ್ಪಿಗೆ ಬೇರೆ ಹೆಸರು ಕರೆದ್ರೆ ಕಮೆಂಟ್ ಮೂಲಕ ನಂಗೆ ಹೇಳಿ ಗಾಯ್ಸ್. ಈಗ ಸಾಂಬಾರ್ಗೆ ಇಡ್ತೀನಿ ಗಾಯ್ಸ್. ಈಗೆಲ್ಲ ತರಕಾರಿ ಹಚ್ಕೊಂಡೆ, ಎಲ್ಲ ಸೊಪ್ಪಿಗೆ ಹಾಕಿದೆ. ಈಗ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಹಚ್ಬೇಕಷ್ಟೇ.
ಸ್ವಲ್ಪ ಅರಿಶಿನ ಗೈಸ್, ನಮ್ಗೆ ಎಷ್ಟು ಬೇಕು ಅಷ್ಟು ಅರಿಶಿನ ಹಾಕೋಬೇಕು. ಸ್ವಲ್ಪ ಉಪ್ಪು ಕೂಡ. ರುಚಿಗೆ ತಕ್ಕಷ್ಟು ಗೈಸ್, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಗೈಸ್, ನೀರು ಹಾಕೋಬೇಕು ಎಷ್ಟು ಬೇಕಷ್ಟು. ಗೈಸ್ ಬೇಳೆ ಕುದಿಯೋಕೆ ಇಟ್ಟಿರೋದ್ರಿಂದ ಮಿನಿಮಮ್ 6 to 7 ವಿಸಿಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಡಿಪೆಂಡ್ ಆನ್ ಕುಕ್ಕರ್ ಗೈಸ್, ಇದು ಲೋಕಲ್ ಮೇಡ್ ಕುಕ್ಕರು. ಇದಕ್ಕೆ ಸ್ವಲ್ಪ 10 to 7 ವಿಸಿಲ್ ಹೊಡೆಯೋವರೆಗೂ ವೆಯ್ಟ್ ಮಾಡಬೇಕು. ಯಾವುದೇ ಪಿಜನ್ ಆಗಿರಲಿ, ಯಾವುದಾದ್ರು ಪ್ರೆಸ್ಟೇಜ್ ಆಗಿರಲಿ, ಯಾವುದಾದ್ರು ಒಳ್ಳೆ ಕುಕ್ಕರ್ ಆದರೆ ಅದೊಂದು 4 to 5 ವಿಸಿಲ್ ಸಾಕು ಅನ್ಕೊತೀನಿ. ಬಟ್ ಇದು ಲೋಕಲ್ ಮೇಡು, 10ವರೆಗೂ ವೆಯ್ಟ್ ಮಾಡಲೇಬೇಕು ನಾವು. ಹಾಂ, ಅದಕ್ಕೇನಾದರೂ ಬೆಂಕಿ ಹತ್ತಿತ್ತು ಅಂದ್ರೆ ಕಷ್ಟ ಆಗುತ್ತೆ. ಪ್ಲಾಸ್ಟಿಕ್ ಬೇರೆ ಕಟ್ಗೆ ಅಂತಂದ್ರೆ ಮುಗ್ದ ಅದಕ್ಕೆ ಕಟ್ಗೆ ಅಂತಂದ್ರೆ ಮತ್ತೆ ಫೈರ್ ಆ್ಯಂಡ್ ಸೇಫ್ಟಿನೂ ಬರ್ಬೇಕಾಗತ್ತೆ ಬಂದ್ ಮಾಡೋಕ್ಕೆ. ಗೈಸ್ ಈಗ ತಾನೇ ಕಾಫಿ ರೆಡಿ ಆಯಿತು, ಕಾಫಿ ಕುಡಿತಾ ಇದ್ದೆ. ಬನ್ನಿ ಗೈಸ್ ಕಾಫಿ ಕುಡಿಯೋಣ. ಗೈಸ್ ಫೋನ್ ತೊಗೊಳ್ಳೋಣ ಅಂತ ಬಂದ್ವಿ. 15 ತೊಗೊಂಡ್ರತ್ತ, iPhone 15 ಅಂತ. ಬಟ್ ಅದ್ರ ರೇಟ್ ಕೇಳೇ ಭಯ ಬಿತ್ತು. ಅದ ಇನ್ನೊಂದು ತೊಗೊಳ್ಳೋ ಚಾನ್ಸ್ ಅಂತೂ ಇಲ್ವಾ. ಗೈಸ್ ಇವತ್ತು ಟೈಮ್ ಬಂದುಬಿಟ್ಟು 8:20 PM ಆಗಿದೆ ಗೈಸ್. ಇಲ್ಲಿ ಅದೇ ರೂಮ್ ಮುಂದೆ ಆವಾಗಲೇ ಇರೋ ಬರೋ ಪ್ಲಾಸ್ಟಿಕ್ ಕಸ ಎಲ್ಲ ಸುಡ್ತಾ ಇದ್ರಲ್ಲ, ಇಲ್ಲೇ ಬಂದೆ ಚಳಿಗೆ ಬಿಸಿ ಇದೆ ಅಂತ. ಇದನ್ನು ನಾಯಿ ಕೂಡ ಇಲ್ಲಿ ಕುತ್ಕೊಂಡು ಜಳ ಕಾಯಿಸ್ಕೊತಿದೆ, ಬೆಂಕಿಗೆ ಬಿಸಿ ಕಾಯಿಸ್ಕೊತಿದೆ. ಬಟ್ ಪ್ಲಾಸ್ಟಿಕ್ ಎಲ್ಲ ಸುಟ್ಟಿರೋದ್ರಿಂದ ತುಂಬ ಕೆಟ್ಟ ಸ್ಮೆಲ್ ಬರ್ತದೆ. ಈ ಥರದ್ದು ಬೆಂಕಿ ಎಲ್ಲ ಕಾಯಿಸ್ಕೋಬಾರ್ದು. ಗಾಯ್ಸ್ ಈಗ ತಾನೇ ಮಾರ್ಕೆಟಿಗೆ ಹೋಗಿದ್ದೆ, ಮಾರ್ಕೆಟಿಂದ ಬಂದೆ. ಇವತ್ತು ಟೈಮ್ ಬಂದುಬಿಟ್ಟು ಚಳಿ ಗಿಳಿ ಕಾಯಿಸ್ಕೊಂಡು ಬೆಂಕಿಲಿ ನಿಂತ್ಕೊಂಡ್ಬಂದೆ. ಮಾರ್ಕೆಟಿಂದ ಬಂದ ಕೂಡಲೇ ಅಲ್ಲೇ ಹೋಗಿದ್ದೆ. ಇವಾಗ 8:34 PM ಆಗಿದೆ ಗೈಸ್. ಏನಂದ್ರೆ ನನ್ನ ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಇಲ್ಲದೆ ಇರ್ಬೋದು ಗೈಸ್. ಮುಂದೆ ಒಂದಿನ ಇದಕ್ಕಿಂತ ಬೆಸ್ಟ್ ಕ್ಲಾರಿಟಿ ವಿಡಿಯೋ ನಾನು ನಿಮಗೆ ಕೊಡ್ತೀನಿ ಗೈಸ್. ಹಾಗೆ ಒಂದು ಬೆಸ್ಟ್ ಒಳ್ಳೆ ಕಂಟೆಂಟ್ ವೀಡಿಯೋಸ್ನೂ ಕೊಡ್ತೀನಿ ಗೈಸ್. ಅಲ್ಲಿವರೆಗೂ ಗೈಸ್ ನನಗೆ ನಿಮ್ಮ ಸಪೋರ್ಟ್ ಬೇಕು ಗೈಸ್. ಪ್ಲೀಸ್ ಸಪೋರ್ಟ್ ಮೀ ಗೈಸ್, ಪ್ಲೀಸ್. ಗೈಸ್ ಬಿಸಿ ಬಿಸಿ ಬಜ್ಜಿ, ಅದೇ ಹೇಳ್ದಲ್ಲ ಗೈಸ್, ಎಲೆಕೋಸು ಬಜ್ಜಿ. ಅದರ ಜೊತೆ ನಾ ಮಾಡಿದ್ದು ತರಕಾರಿ ಸಾಂಬಾರು ಸಕ್ಕತ್ತಾಗಿರುತ್ತೆ ಗೈಸ್. ಸಾಂಬಾರು ಮಸಾಲ ಹಾಕ್ಬಿಟ್ಟು ಮಾಡಿದರೆ. ಅದ್ರ ಜೊತೆ ವೈಟ್ ರೈಸು, ಬಿಸಿ ಬಿಸಿ ಸಾಂಬಾರು. ಅದ್ರ ಜೊತೆ ಈ ಚಳಿಗೆ ಸ್ವಲ್ಪ ಬಾಯ್ಲ್ಡ್ ಎಗ್ ಗೈಸ್. ಚಳಿಲಿ ಸ್ವಲ್ಪ ಬಾಯ್ಲ್ಡ್ ಎಗ್ ತಿಂತಾಯಿದ್ರೆ ಬಾಡಿ ಹೀಟಾಗಿರುತ್ತೆ. ಬನ್ನಿ ಗೈಸ್ ಟೇಸ್ಟ್ ಮಾಡೋಣ, ಹಂಗೆ ತಿನ್ನೋಣ. ಬಜ್ಜಿ ಈ ಥರ ಏನಾದರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾಯಿದ್ರೆ ಈ ಚಳಿಗೆ ಒಂದು ಒಳ್ಳೆ ಕಾಂಬಿನೇಷನು. ಸಖತ್ತಾಗಿ ಊಟ ಮಾಡ್ಬೋದು ಗೈಸ್. ನೀವು ಈ ಕಾಂಬಿನೇಷನ್ನ ಮನೇಲಿ ಟ್ರೈ ಮಾಡಿ ಗೈಸ್. ಇದು ಕ್ಯಾಬೇಜ್ ಬಜ್ಜಿ, ಎಲೆಕೋಸು ಬಜ್ಜಿ ಸಖತ್ತಾಗಿ ಮಾಡಿದರೆ ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಗೈಸ್ ಹಂಗೆ ಊಟ ಮಾಡ್ತಾ ಬಿಗ್ ಬಾಸ್ ನೋಡ್ತಾ ಇದ್ವಿ.
ಗಾಯ್ಸ್ ಇವತ್ತು ಟೈಮ್ ಬಂದುಬಿಟ್ಟು 10-12 PM ಆಗಿದೆ ಗಾಯ್ಸ್. ಈಗ ತಾನೇ ಜಸ್ಟ್ ಊಟ ಆಯಿತು. ಊಟ ಮುಗಿಸ್ಕೊಂಬಂದು ವಾಕ್ ಮಾಡ್ತಾಯಿದ್ದೆ ಗಾಯ್ಸ್. ಎವ್ರಿ ಡೇ ಕಂಪೇರ್ ಮಾಡಿದ್ರೆ ಇವತ್ತು ಚಳಿ ಅಷ್ಟೊಂದಿಲ್ಲ, ನಾರ್ಮಲ್ ಆಗಿದೆ ಗಾಯ್ಸ್. ಊಟ ಮಾಡಿ ವಾಕ್ ಮಾಡಿ ಸ್ವಲ್ಪ ಹೆಲ್ತು ಆರೋಗ್ಯ ಚೆನ್ನಾಗಿರುತ್ತೆ. ಗಾಯ್ಸ್ ಅಲ್ಲೊಂದು ಕಂಪ್ನಿ ಸೌಂಡ್ ಕೇಳಿಸ್ತಾ ಇದೆಯಾ? ಎನಿ ಟೈಮ್ ಆ ಕಂಪ್ನಿ ರನ್ ಆಗ್ತಿರುತ್ತೆ ಗಾಯ್ಸ್. ಏನು ಪ್ರೊಡಕ್ಷನ್ ಮಾಡ್ತಾರೋ ಗೊತ್ತಿಲ್ಲ. ಒಂದಿನ ಹೋಗಿ ಕೇಳ್ಕೊಂಬರ್ತೀನಿ, ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಎನಿ ಟೈಮ್ ಗೈಸ್, ಸಾಟರ್ಡೆ ಸಂಡೇ ಯಾವುದು ಅದು ಕ್ಲೋಸ್ ಆಗಿರೋದು ನೋಡಿಲ್ಲ, ತುಂಬ ಟೈಮ್ ರನ್ ಆಗ್ತಿರುತ್ತೆ. ಏನು ಅಷ್ಟೊಂದು ಕಂಟಿನ್ಯೂ ಪ್ರೊಡಕ್ಷನ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ವರ್ಕರ್ಸ್ಗೆ ಸಂಡೇನೂ ವರ್ಕ್ ಮಾಡ್ತಾರೆ ಅಂದರೆ ಮೋಸ್ಟ್ಲಿ ಓವರ್ ಟೈಮ್ ಪೇ ಇರ್ಬೋದು, ಇಲ್ಲಾಂದರೆ ಅವ್ರಿಗೆ ವೀಕ್ ಡೇಸು ಆಫ್ ಇರ್ಬೋದು ಗೈಸ್. ಅದು ಏನು ವರ್ಕ್ ಮಾಡ್ತಾರಂತನೂ ಗೊತ್ತಿಲ್ಲ. ಒಂದಿನ ಹೋಗ್ಬಿಟ್ಟು ಕೇಳ್ಕೊಂಬರ್ತೀನಿ, ಹಾಗೆ ನಿಮಗೂ ಕೂಡ ಆ ಇನ್ಫಾರ್ಮೇಷನ್ ಕೊಡ್ತೀನಿ. ನನಗೂ ಒಂದು ಹೊಸ ಇನ್ಫಾರ್ಮೇಷನ್ ಸಿಕ್ಕಂಗಿರುತ್ತೆ, ಹಾಗೆ ಆ ಇನ್ಫಾರ್ಮೇಷನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ಗಾಯ್ಸ್. ಈಗ ಜಸ್ಟ್ ತಾನೇ ಬೆಡ್ ಹತ್ರ ಬಂದೆ ಗಾಯ್ಸ್. ಇವತ್ತು ಟೈಮ್ ಬಂದುಬಿಟ್ಟು 11 PM ಆಗಿದೆ ಗಾಯ್ಸ್. ಐ ಹೋಪ್ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಗಾಯ್ಸ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಗಾಯ್ಸ್. ಕಮೆಂಟ್ ಕೂಡ ಮಾಡಿ. ಕಮೆಂಟ್ ಮೂಲಕ ನನ್ನ ವಿಡಿಯೋ ಹೇಗಿದೆ, ನನ್ನ ವ್ಲಾಗ್ಸ್ ಹೇಗಿದೆ ಅಂತ ತಿಳಿಸಿ. ಯಾವಾಗಲೂ ನನಗೊಂದು ಸ್ಫೂರ್ತಿ ಬರುತ್ತೆ ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ ಗಾಯ್ಸ್. ಇದಾಗಿತ್ತು ನನ್ನ ವಿಡಿಯೋ. ಮತ್ತೆ ನಾಳೆ ನಿಮಗೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್ ಬಾಯ್ ಗಾಯ್ಸ್.